ಮಾನಸಿಕವಾಗಿ ನಿಶಬ್ದವಾಗಿ ನೋವನ್ನು ಅನುಭವಿಸ್ತಾ ಇದ್ರು ರಾಗಿಣಿ. ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ತೀರ್ಪೊಂದು ಹೊರಬಿದ್ದಿದೆ. ಹಾಗಾದರೆ ಏನದು ತೀರ್ಪು? ರಾಗಿಣಿಗೂ ಮತ್ತು ಈ ಡ್ರಗ್ಸ್ ಜಾಲಕ್ಕೂ ಏನು ಸಂಬಂಧ? ಯಾರ್ಯಾರು ಡ್ರಗ್ಸ್ ಜಾಲದಲ್ಲಿ ಇದ್ದಾರೆ, ಯಾರ್ಯಾರ ಮೇಲೆ ಏನೇನು ಆರೋಪಗಳಿದೆ ಮತ್ತು ರಾಗಿಣಿ ದ್ವಿವೇದಿಯ ಪ್ರಕರಣದಲ್ಲಿ ನ್ಯಾಯಾಲಯ ಕೊಟ್ಟಂತಹ ತೀರ್ಪೇನು? ರಾಗಿಣಿ ಮತ್ತೆ ಅರೆಸ್ಟ್ ಆಗ್ತಾರಾ ಅಥವಾ ಈ ಪ್ರಕರಣದಿಂದ ಸಂಪೂರ್ಣವಾಗಿ ಖುಲಾಸೆಗೊಂಡಿದ್ದಾರಾ? ಹಾಗಾದರೆ ಚಂದನವನದಲ್ಲಿ ಏನಾಗ್ತಾ ಇದೆ? ಈ ಡ್ರಗ್ಸ್ ಜಾಲ ನಿಜಕ್ಕೂ ನಡೆದಿತ್ತಾ? ಈ ಡ್ರಗ್ಸ್ ಜಾಲದಲ್ಲಿ ಯಾವ್ಯಾವ ನಟಿಯರ ಹೆಸರು ಕೇಳಿ ಬಂದಿತ್ತು? ಜೊತೆಗೆ ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನ್ಯಾಯಾಲಯದ ಮತ್ತೊಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ನಟಿಯರನ್ನ ಕಾಲೆಳೆಯುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಅವರ ಖ್ಯಾತಿಯನ್ನು ಕುಗ್ಗಿಸಬೇಕು ಮತ್ತು ಅವರ ಅವಕಾಶವನ್ನು ಕಸಿಬೇಕು ಎನ್ನುವಂತಹ ಇರಾದೆಯನ್ನು ಇಟ್ಕೊಂಡು ಕೆಲ ನಟಿಯರನ್ನು ಸುಖಾಸುಮ್ಮನೆ ಕೆಲ ಪ್ರಕರಣದಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂಥ ಗಂಭೀರ ಆರೋಪವು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದು ನಟಿ ರಾಗಿಣಿಯ ಡ್ರಗ್ಸ್ ಸಂಪರ್ಕ ಅಥವಾ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಹಾಗಾದರೆ ಏನು ಆ ತೀರ್ಪಿನಲ್ಲಿ ನಟಿ ರಾಗಿಣಿಯ ಪಾತ್ರ ಎಷ್ಟಿತ್ತು? ನಟಿ ರಾಗಿಣಿಗೂ ಮತ್ತು ಆ ಪ್ರಕರಣಕ್ಕೂ ಏನು ಸಂಬಂಧ? ಎಲ್ಲದರ ಇಂಚಿಂಚು ಡೀಟೇಲ್ಸ್ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಸೊ ಇದು ನಟಿ ರಾಗಿಣಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆ ಪ್ರಕರಣಕ್ಕೆ ಮಹತ್ವದ ತೀರ್ಪು ಹೊರಬಿದ್ದಿದೆ. ಹಾಗಾದರೆ ಆ ತೀರ್ಪಿನಲ್ಲಿ ಏನಿದೆ ಈ ಬಗ್ಗೆ ಫ್ರೀಡಮ್ ಟಿವಿಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದರೆ ಇವತ್ತು ಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲಿ ಯಾವ ಅಂಶಗಳಿದ್ದಾವೆ? ಅನೇಕ ಚಿತ್ರಗಳನ್ನು ಕೈ ಬಿಟ್ಟಿದ್ದ ನಟಿ ರಾಗಿಣಿ, ಪಾಪ ಆಕೆಗೆ ಸಾಕಷ್ಟು ಸಿನಿಮಾದ ಅವಕಾಶಗಳು ಬಂದಿತ್ತು. ಅನೇಕ ಉತ್ತಮ ಕಥೆ ಆಧಾರಿತ ಚಿತ್ರ ಕೈ ಬಿಟ್ಟಿದ್ದ ನಟಿ ರಾಗಿಣಿ ಆ ಡ್ರಗ್ಸ್ ಪ್ರಕರಣದಲ್ಲಿ ಹಲವು ದಿನ ಜೈಲು ಸೇರಿದ್ದಂತಹ ನಟಿ ರಾಗಿಣಿ ಅನೇಕ ದಿನ ಜೈಲು ಸೇರಿದ್ರು. ವೃತ್ತಿ ಜೀವನಕ್ಕೆ ಪೆಟ್ಟು ಕೊಟ್ಟಿದ್ದ ಡ್ರಗ್ಸ್ ಜಾಲ ಪ್ರಕರಣ ಈಗ 2020 ಸೆಪ್ಟೆಂಬರ್ನಲ್ಲಿ ರಾಗಿಣಿ ಅವರನ್ನ ಬಂಧನ ಮಾಡಲಾಗಿತ್ತು. ಆ ಸಂದರ್ಭ ತುಪ್ಪದ ಬೆಡಗಿ ರಾಗಿಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ತುಪ್ಪದ ಬೆಡಗಿ ರಾಗಿಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು ನಟಿಯ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿಗೆ ಈಗ ಕ್ಲೀನ್ ಚೀಟ್ ಸಿಕ್ಕಿದೆ. ಪ್ರಕರಣ ಖುಲಾಸೆಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈಗ ನಟಿ ರಾಗಿಣಿ ದ್ವಿವೇದಿ ಬಿಗ್ ರಿಲೀಫ್ ಅನುಭವಿಸ್ತಾ ಇದ್ದಾರೆ. ಸೊ ಈ ಪ್ರಕರಣಕ್ಕೂ ರಾಗಿಣಿಗೂ ಯಾವುದೇ ಸಂಬಂಧವಿಲ್ಲ. ರಾಗಿಣಿ ವಿರುದ್ಧ ಯಾವುದೇ ತರಹದ ಸಾಕ್ಷ್ಯಾಧಾರಗಳಿರಲಿಲ್ಲ. CCB ಕೊಟ್ಟಂತಹ ಅದು ಯಾವುದೇ ತರಹದ ಎವಿಡೆನ್ಸೇ ಆಗಿರಲಿ, ಆಕೆಯ ವಿರುದ್ಧ ಯಾವ ಎವಿಡೆನ್ಸ್ಗಳು ಕೂಡ ಅಲ್ಲಿ ಕೆಲಸ ಮಾಡಲಿಲ್ಲ. ಸೊ ರಾಗಿಣಿ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಗಿಣಿ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಆಕೆಯ ವಿರುದ್ಧದ ಪ್ರಕರಣವನ್ನು ಹೈಕೋರ್ಟ್ ಇವತ್ತು ಖುಲಾಸೆಗೊಳಿಸಿದೆ. ಈ ಪ್ರಕರಣಕ್ಕೂ ರಾಗಿಣಿ ದ್ವಿವೇದಿಗೂ ಯಾವುದೇ ಸಂಬಂಧವಿಲ್ಲವೆಂದು ಆ ಖುಲಾಸೆಯಲ್ಲಿ ವ್ಯಕ್ತವಾಗಿರುವಂತಹದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.